ಪಾಂಚಾಲಿ. ಪಾಂಡವರು ಅರಸಿ ಎನಿಸಿ ಪಂಚ ಪಾಂಡವರು ಅರಸಿ ಎನಿಸಿ ಪಂಚ ಪಾಂಡವರು ಅರಸಿ ಎನಿಸಿ ಮನದಳು ತೆಕ್ಕಿಪೆದು ಪರವೇ ಪಾಂಚಾಲಿ ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ನೀನು ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಇಂದು ನಿನ್ನೀ ಪಂಥ ಈಡೇರುವುದು. ನಿನ್ನೀ ಪರಿಯನ್ನು ಬಿಟ್ಟು ಶಾಂತಳಾಗು. ಶಾಂತಿ 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 ಇನ್ನು ಬಿಟ್ಟಳವೇ ಆ ಹುಚ್ಚುತ್ತರದ ಭ್ರಾಂತು. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮನ್ನು ಕೊಲ್ಲಲು ಯತ್ನಿಸಿದ ಆ ವಿಷಜಂತುವಿನೊಡನೆ ನಮಗೆ ಶಾಂತಿ. ಯೂತದಲ್ಲಿ ನಮ್ಮ ಸಂಪತ್ತನ್ನೆಲ್ಲ ಅಪಹರಿಸಿ ಕಡುಕೋರ ಕಷ್ಟದಲ್ಲಿ ತುಂಬಿದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ನನ್ನ ತೊರೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದರಲ್ಲ, ಆಗಲು ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸುವುದಲ್ಲ, ಆಗಲು ಶಾಂತಿ. ಇನ್ನು ಅದನ್ನು ಸ್ಮರಿಸಿ ಯಾವುದೇ ಪ್ರಯೋಜನವಿಲ್ಲ. ಗುರುಕುಲ ಆಗಮರನ್ನು ವಧಿಸುವೆನು. ಗುರುಕುಲ ಆಗಮರನ್ನು ವಧಿಸುವೆನು. ಸಿರಿಯೆಂಬೆರದು ದುರಹಂಕಾರದಿ ಸಿರಿಯೆಂಬೆರದು ದುರಹಂಕಾರ ಧಿಕ್ಕರಿಸಿದರು ರಾಸದಿಂದರು. ಗುರುಕುಲ ಆಗಮರನ್ನು ವಧಿಸುವೆನು. ಅನುಗನೆಂಬುವ ಅಕ್ಕರೆಯಿಲ್ಲದ ತಪ್ಪಿದ ಕುರುಕುಳಿ ತುಂಬಿಗಳ ಅನುಗನೆಂಬುವ ಅಕ್ಕರೆಯಿಲ್ಲದ ತಪ್ಪಿದ ಕುರುಕುಳಿ ತುಂಬಿಗಳ ಲೆಕ್ಕಿಸದೆ ತೊಡಗಿಸಿ ಕಣ್ಮುಕ್ಕಿಸದಿರುವ ನನಗೊಳಗೆ ಲೆಕ್ಕಿಸದೆ ತೊಡಗಿಸಿ ಕಣ್ಮುಕ್ಕಿಸದಿರುವ ನನಗೊಳಗೆ ಸಭೆಯಲ್ಲಿ ಬರ್ತಿಯ ಗರ್ಭದಿ ಜರಿದ ಸಭೆಯಲ್ಲಿ ಬರ್ತಿಯ ಗರ್ಭದಿ ಜರಿದ ದುರ್ಮೂರ್ಖರ ವರದೆಯನ್ನು ಮುಗಿದು ವೈರಿ ಗುರುಕುಲ ಆದವರನ್ನು ವಧಿಸುವನು. ವೈರಿ ಗುರುಕುಲ ಆದವರನ್ನು ಸಿಗಿದು ಬೀಸಾಡುವನು. ಆದ್ದರಿಂದ ಮುಂದೆ ನಡೆಯುವ ಭಯಂಕರ ಕುರುಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದಿಂದ
ನಮ್ಮ ಪಂಥವನ್ನು ಈಡೇರಿಸಿಕೊಳ್ಳದವರದು ನಮಗೆ ಶಾಂತಿ ಇಲ್ಲ. ಭೀಮಸೇನ, ದುಡುಕಬೇಡ, ಸೈರಿಸು. ಅಗ್ರಜ! ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ನಮ್ಮ ಪಕ್ಷ ವಹಿಸುವೆಂದು ಅಭಯ ಕೊಟ್ಟಿವೆ. ಶಾಂತನಾಗು. ಏ? ವೈರಿ ಕುರುಕುಲಾದವನನ್ನು ವಧಿಸುವೆನು. ವೈರಿ ಕುರುಕುಲಾದವರನ್ನು ವಧಿಸುವೆನು. ಸಿರಿಯೆಂದರದು ದುರಹಂಕಾರದಿ, ಸಿರಿಯೆಂದರದು ದುರಹಂಕಾರ ಧಿಕ್ಕರಿಸಿದರ ರೋಷದಿಂದ ವೈರಿ ಕುರುಕುಲಾದವರನ್ನು ವಧಿಸುವೆನು. ಅನುದರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕುರುಕುಲು ಹುಣ್ಣುಗಳ, ಅನುದರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕುರುಕುಲು ಹುಣ್ಣುಗಳ ಲೆಕ್ಕಿಸದೆ ತಕ್ಕಡಗಿಸಿ ಮುಕ್ತಿಸದಿರುವನು ನಳದು. ಲೆಕ್ಕಿಸದೆ ಸೊಕ್ಕಡಗಿಸಿ ಮುಕ್ತಿಸದಿರುವನು ನಳದೊಳಗೆ ಸಭೆಯಲ್ಲಿ ಭಕ್ತಿಯ ಗರ್ವವಿದರಿದು, ಸಭೆಯಲ್ಲಿ ಭಕ್ತಿಯ ಗರ್ವವಿದರಿದು ದುರ್ಮೂರ್ಖರ ಹೃದಯವನ್ನು ಕುರುಕುಲಾದವರನ್ನು ವಧಿಸುವೆನು. ಕುರುಕುಲಾದವರನ್ನು ಸಿಗಲು ಬಿಸಾಡುವನು. ಆದ್ದರಿಂದ ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತಸ್ಥಾನದಿಂದ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ, ಕೋಪ ಮಾಡಬೇಡ, ಶಾಂತನಾಗು. ಪರಮಾತ್ಮನ ಕೃಪೆಯಿಂದ ಇನ್ನ ನಮ್ಮ ಪಂಥ ಈಡೇರುವುದು. ಶಾಂತನಾಗು. ಏ?
ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ, ವಿಜಯಶಾಲಿಯಾಗು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಲ್ಲಿ ನಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವ? ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಕೊಂಡಾಡುವೆ? ಕರ್ತವ್ಯವೇ ನನ್ನ ಮುಖ್ಯ ಉದ್ದೇಶವಲ್ಲವೇ ಧರ್ಮನಂದನ? ಅದು ಆಗಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದು ಪ್ರಯೋಜನವೇನೋ ದೇವ? ಧರ್ಮನಂದನ, ಏನ್ರಿ ಇದು? ಅಂದರೆ ನಿಮ್ಮ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಜಗಾಗೆ ಮುರಾರಿ ಮಲಿನಾಗಿ ಪಾಪದವರ ಧರಿಸನಯ್ಯ ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ಹಿಂಸೆ ಸಹಿಸದೆ ಬಿಡದೆ ಕೆರಳು ಸಂಧಿಯ ಬಂದಂತೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಪರಮಾತ್ಮ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನಮ್ಮ ಭಾವನೆ. ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯಾದ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಕಣಗಳನ್ನು ಅದ್ಯಾವ ಜಲದಿಂದ ತೊಳೆಯಲಿ ಹೇಳು ಕೃಷ್ಣ? ನೀನು ನಮ್ಮ ಸಂಧಾನಿಯಾಗಿ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು ಧರ್ಮನಂದನ. ನಿನ್ನ ಅಭಿಪ್ರಾಯವೇನು ಧರ್ಮಸಮ್ಮತವೇ ಆದರೂ ಅದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮ ಅಭಿಮತಕ್ಕೆ ಅಡ್ಡಲಾಗಿ ಅಗ್ಗದರ ಅಭಿಮತಕ್ಕೆ ಅಡ್ಡಲಾಗಿ ಗೊಡ್ಡು ಧರ್ಮವೆಂಬ ಕಟ್ಟು ಬೃಹದಾಕಾರವಾಗಿ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತೃವೆಂಬ ಭ್ರಾಂತು ನಮ್ಮನ್ನು ಪಾಸುವಂತೆ ಬಂಧಿಸಿದೆ. ಸುಡಬೇಕು ನಮ್ಮ ಹೇಡಿದ ಮಗಳನ್ನು. ಓಹೋ ಭೀಮಸೇನ,
ಹಾಗಾದ್ರೆ ನೀನು ಸಂಧಿಗೆ ಸಂಬಂಧಿಸಿದಂತೆಯೇ ಕೃಷ್ಣ ಅರ್ಜುನ ಅರ್ಜುನ ಇದಕ್ಕೆ ನಿನ್ನ ಅಭಿಪ್ರಾಯ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನೆಲ್ಲ ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೆ, ಛೆ! ಈ ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಓಹೋ ಅರ್ಜುನ, ನೀನು ಕೂಡ ಸಂಧಿಗೆ ಸಂಬಂಧಿಸಿದಂತೆಯೇ ಇನ್ನು ನಕಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ? ತಂಗಿ ನೃಪದ ನರೇಂದ್ರ ನಂದಿನಿ, ಏಕಮ್ಮ ಮೂಕ ವಿಸ್ಮಿತಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತವು ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತನ್ನು ಗಮನ ಕೊಡದೆ ಭಾರಿ ಭಾರಿಗೋ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ ಪರಮಾತ್ಮ? ಜನಾರ್ದನ ವೇಣುಲೀಲ ಪ್ರವೀಣ ಸೆರಗೊಡ್ಡಿ ಬೇಡಿದರು
ಕೆಳಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಓಹೋ ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಈ ಮಹಾಧೋರ್ದಂಡ ನಿನಗೇಕೆ ಬೇಕು? ಈ ಗದಾಯುಧವನ್ನು ಬಿಸಾಡಿ ಕೈಯಲ್ಲಿ ಸೋಟವಿರಲು. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಭೀವತ್ಸು, ಧನಂಜಯ, ಈ ದಶನಾಮಧೇಯ ನಿನಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಭಯವನ್ನು ತಂದುಕೊಳ್ಳಿ. ದೇವಿ ಮಿತಿ ಇರಲಿ. ಅಣ್ಣ ತಂಗಿ, ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲಣ್ಣ. ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳು. ಅಣ್ಣ, ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಲು ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ. ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗಲೀಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯ ಒಂದು, ಅಲ್ಲವೇ ಭೀಮಸೇನ? ಅದನ್ನು ನೀನು ಕೇಳದೇ ಇಲ್ಲ, ಸಾಕು ಬಿಡು. ಏಕೆ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ತಾನೇ ಮಾಡಿಯೇ? ಏಕೆ ದ್ರೌಪದಿಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳದೇ ಇಲ್ಲ, ಸಾಕು ಬಿಡು ಕೃಷ್ಣ. ಏಕೆ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸುತ್ತಾರೆ. ಅದಕ್ಕೂ ಈ ಭೀಮಸೇನಿಗೂ ಯಾವುದೇ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲ, ಚೆನ್ನಾಯಿತು. ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂಡ ದುಶ್ಯಾಸನನ ಬಿಂದುಗೆಯ ಬಿಂದಕ್ಕದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತವು. ಭೀಮಸೇನ, ದುರ್ಯೋಧನನ ತೊಡೆಯ ಕುಡಿಬಿಟ್ಟುವೆ ನೆನುತವು. ನೀನಂದು ದಂಡದಯ ದಂಬದ ನುಡಿದಳು, ನುಡಿದು ಮರೆತು ನಿದ್ರೆಯೊಳಿವೆಯೋ ದಂಬಾ ಮನೋಹರ. ಅಡಗಲಿ ನಿನ್ನಿ ಕುಹಕ ಕಂಠದ ಕರುಳಿರುವ ಬಿರುಮುಡಿ, ಕಣ್ಣೀರ ಕರೆದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆಯ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರಾರು ಬಿಡಿಗಂಬನ್ನೇನು ಹರಿಸುವನು. ಕಲಕಿ ಕುರು ಸಮುದ್ರವ ಸೆಳೆತಂದು ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳನ್ನು ಬಗೆದು ದುಶ್ಯಾಸನ ಒಳಗಳನ್ನು ಉಡಿಗುಟ್ಟಿ ದುರ್ಯೋಧನ ತೊಡೆಯನ್ನು ಕೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯನ್ನು. ಪಡೆದಿರು ವ್ಯಥೆಯನ್ನು ನರಕಮರ್ದನ ಕೇಳಿದೆಯ ಎನ್ನಿ ಅಭಿಮತವನ್ನು. ಬಲು ಶೂನ್ಯತೆಯ
ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ನಮಗೆ ಸಂಧಿಯೇ? ನಾನಂದು ಕೈನ ಕಪಟ ರಣದೊಳಗೋ ನಾನಂದು ಕೈನ ಕಪಟ ಗುರುಕುಲವನ್ನು ಒಲಿಸುವೆ ನಾನಂದು ಕೈನ ಕಪಟ ರಣದೊಳಗೋ ನಾನಂದು ಕೈನ ಕಪಟ. ಪಾಂಡವ ಕುಲಕತಿಯ ಅವಹೇಳನ ಕೈತ ಗುರುನಲಿಗಿಲ್ಲದ ಆಲಯವ ಕಣ್ಣನ ಕೊಲ್ವೆನೆಂದರೆ ಪಾಂಡವ ಕುಲಕತಿಯ ಅವಹೇಳನ ಕೈತ ಗುರುನಲಿಗಿಲ್ಲದ ಆಲಯವ ಕಣ್ಣನ ಕೊಲ್ವೆನೆಂದರೆ ಕೈನ ಕಪಟ ರಣದೊಳಗೋ ನಾನಂದು ಕೈನ ಕಪಟ. ವೀರ ಪರಾಕ್ರಮರ ಇವರು ನಾವು ನಾರ್ಯ ಬಂಧವ ಮೀರಿಸದರು. ವೀರ ಪರಾಕ್ರಮರ ಇವರು ನಾವು ನಾರ್ಯ ಬಂಧವ ಮೀರಿಸದರು. ಭಾರೀಯನಂದನ ಮಾತಿಗೆ ಭಾರೀಯನಂದನ ಮಾತಿಗೆ ಮೇಲಿಗೆ ಸೋತು ಚೆನ್ನಾಗಿದ್ದರು. ನಾನಂದು ಕೈನ ಕಪಟ ರಣದೊಳಗೋ ನಾನಂದು ಕೈನ ಕಪಟ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಪ್ರಭು ಪ್ರಭು ಕಣ್ಮಂದರೇಂದ್ರ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಲ್ಲಿ ಅಗ್ರಜನ ಆ ಮಾತಿಗೆ ಅನುಮೋದಿಸದೇ ಇದ್ದರೂ ಅವರ ಮನದಲ್ಲಿ ಸೇಡಿನ ಜ್ವಾಲೆಯು ಉಕ್ಕಿ ಹರಿಯುತ್ತಿರುವುದು. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ ಧರ್ಮನಂದನ? ಪರಮಾತ್ಮ, ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನೀನು ಅರಿತ ಪ್ರಭು, ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಯುದ್ಧವು ನಡೆಯಲೇಬೇಕು. ಭೀಮಾರ್ಜುನ ಸೇಡಿನ ಜ್ವಾಲೆಯು ಉಕ್ಕಿ ಹರಿಯಲೇಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕೋಡಿ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿ ನಾಳಿನ ಕುರುಸಭೆ, ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅಣ್ಣ, ತಂಗಿ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಂಡೆ ಪರಮಾತ್ಮ. ಚಿಂತೆ ಪಡದಿರು ಪ್ರಿಯ ತಾಳೆ, ಸದೆಗೆ ನಿರ್ಣಯ ಬರದು. ಚಿಂತೆ ಪಡದಿರು.
ಸಹೋದರಿ, ಅಣ್ಣ ನಿಮ್ಮ ಏಳಿಗೆಗಾಗಿಯೇ ತಂಗಿ, ಅಣ್ಣ ನಿಮ್ಮ ಏಳಿಗೆಗಾಗಿಯೇ ಪಡೆದೆನು ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಪಡೆದೆನು ವಿಶ್ರಾಂತಿ. ಹೃದಯದ ಬಗೆದು ಒದಗಿ ಬಂದ ಫಲದಲ್ಲಿ ಹೃದಯ ನಿಮಗಿಂದು ಒದಗಿ ಬಂದು ಹುಡುಕಿದ ಫಲದಲ್ಲಿ ಶಾಂತಿಯ ತಾಳೆ ಸದೆಗೆ ನಿಲಯ ಮನದೊಳು ಚಿಂತೆ ಪಡದಿರು ನೀ ತಂಗಿ. ಬಿಸಿದ ಕೌರವರ ಕೋಲವ ಸಂಹರಿಸಿ ಕಲ್ಪಲಾಂಛನದ ದರ್ಪವ ಕಪಿಧ್ವಜದಿ ವಿಜಯದಿ ಮೆರೆದುದ ಕಲ್ಪಲಾಂಛನದ ದರ್ಪವ ಕಪಿಧ್ವಜದಿ ವಿಜಯದಿ ಮೆರೆದುದ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದೊಳು ಚಿಂತೆ ಸಂಗಿ, ಅಣ್ಣ ನೀನಿನ್ನು ಚಿಂತಿಸಬೇಡ. ನೀನಿನ್ನು ಹೊರಡು. ನಾನು ಆ ದುರ್ಯೋಧನನ ಬಳಿಗೆ ಹೋಗಿ ಆತನಿಗೆ ಸರ್ವ ಪ್ರಕಾರಗಳಿಂದಲೂ ಕೋಪ ಬರುವಂತೆ ಮಾಡಿ ಯುದ್ಧಕ್ಕೆ ಪ್ರೇರೇಪಿಸಿ ಬರುವೆನು. ನೀನಿನ್ನು ಹೊರಡು ತಂಗಿ. ಹಾಗೆ ಆಗಲಿ ಪರಮಾತ್ಮ. ಏಕೆ ಶಕುನಿ, ಏಕೆ ಮೌನವಾಗಿ ನಿಂತೆ? ಅಂದು ನಿನ್ನ ಸಹೋದರರನ್ನು ಕನಿಕರವಿಲ್ಲದೆ ಕಾರಾಗೃಹದಲ್ಲಿರಿಸಿ ಬಹಳವಾಗಿ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೀಡಿ ನಿನ್ನ ಸಹೋದರರನ್ನು ನಿರ್ಮೂಲನ ಮಾಡಿದ ಆ ದುರುಳ ದುರ್ಯೋಧನನ ವಂಶವನ್ನೇ ನಿರ್ಮೂಲನ ಮಾಡುತ್ತೇನೆ ಎಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ನೀಗೈದ ಪ್ರತಿಜ್ಞೆ ಏನಾಯಿತು ಶಕುನಿ? ಏನಾಯಿತು ನಿನ್ನ ಛಲ? ಏನಾಯಿತು ನಿನ್ನ ಅರ್ಪಟ? ಸದ್ದು ಏನಿ ಕುಹಕ ಕಂಟಕದ ಕರ್ಕಸ ಕೇಕೆ, ಏನಿ ಪ್ರಣಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಅಖಂಡ ಭರತ ಕಂಠಕ್ಕೆ ಕುಟಿಲ ಕಥೆಯ ಪ್ರವೀಣ ಮಾಸ್ತರ್ಯವನ್ನರಿಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮುಗಳ ಸರಸ ಸುಲಭ.
ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋಧರಕರಾದ ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ಕಚ್ಚೆಯ ಕಾರಾಗೃಹದಲ್ಲಿರಿಸಿ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ಈಗಲೂ ಕೋಟಿ ಕಟೋರಿಗಳು ನನ್ನ ಹೃದಯವನ್ನೇ ನಾಟಿದಂತಿದೆ. ಅಂದು ನಮ್ಮೆಲ್ಲರಿಗೂ ನೀನು ನೀಡುತ್ತಿದ್ದ ಇಡೀ ಅನ್ನ, ಹಿಂದುಗಳ ನೀರನ್ನು ಆ ನನ್ನ ಸಹೋದರರು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೂ ಸತ್ತರು. ಅವರ ಸ್ಥಿರ ಶೂನ್ಯ ದೃಷ್ಟಿಯನ್ನು ಸ್ಮರಿಸಿಕೊಂಡರೆ ಅಪ್ಪ, ಈಗಲೂ ಕೋಟಿ ಕಟಾರಿಗಳು ನನ್ನ ಹೃದಯವನ್ನೇ ನಾಟಿದಂತೆ. ಅಂತೆ ನಿನ್ನೊಡನೆ ಸೇರಿಕೊಂಡು ಈ ನಿನ್ನ ಕುಟಿಲ ತಂತ್ರವನ್ನು ಸ್ಮರಿಸಿಕೊಂಡರೆ ಅಪ್ಪ, ಗತ ಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವಂತೆ ಮಾಡದಿದ್ದರೆ ನಾನು ಶಕುನಿಯೇ ಅಲ್ಲ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ದುರ್ಯೋಧನ ತಮ್ಮಂದಿರ ಚಿನ್ನ ಮುಂಡಗಳನ್ನು ನರಕದಲ್ಲಿ ನಿರಾಂಜನೆ ಮಾಡಿಸಿದರು. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ चक्रवर्ती शकुनी महाराज की, चक्रवर्ती शकुनी महाराज की, चक्रवर्ती शकुनी महाराज की. ನಿನ್ನಂತೆಯೇ ಸಹ ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ನಾನು ಸಹ ಮೆರೆಯಬಹುದಾಗಿತ್ತು. ಆದರೆ ನಿನ್ನ ಕುಟಿಲ ತಂತ್ರದಿಂದ ಅದು ನಾಶವಾಯಿತು. ಗತ ಸ್ಮರಣೆಯಿಂದ ಭವಿಷ್ಯವು ಅಲ್ಲಗಳೆಯುವಂತೆ ಆಗಿ ಹೋದದ್ದನ್ನು ಚಿಂತಿಸಿ ಪ್ರಯೋಜನವೇನು? ನಾನು ನಿನ್ನೊಡನೆ ಸೇರಿ ನಿನ್ನನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಜಯಿಸಬೇಕು, ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಯ ನುಡಿಗಳನ್ನು ಅನುಸರಿಸಿ ನಿನ್ನನ್ನು ಹಡಿಹಡಿಗೂ ಅಕ್ಷದಾರಿಗಳಿಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ಇಡೀ ರಾಜ್ಯದಲ್ಲಿ ಅಸಾಧ್ಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ತಮ್ಮಂದಿರೆಲ್ಲರೂ ನಾಶವಾಗದಂತೆ ಮಾಡದಿದ್ದರೆ ನಾನು ಶಕುನಿಯೇ ಅಲ್ಲ. ಅಧಿಕಾರ ಇದೆ ಎಂದು ಪಪ್ಪಿ ಮೆರೆಯುವ ಮೂಡ. ಎಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ
ಅಧಿಕಾರ ಅಧಿಕಾರ ಅಧಿಕಾರ ಬಲದಿಂದ ಜೀವನಿಗೆ ಬಲಿಯ ಹೋಗಿ ನಾನು. ಸೂರತನವ ಹಿಡಿದು ನಿಲ್ಲೋ ವೀರಪಾತ್ರನು ಸೂರತನವ ಹಿಡಿದು ನಿಲ್ಲೋ ವೀರಪಾತ್ರನು ಅನ್ಯಾಯವಾಗಿ ಪ್ರಾಣ ಸೂತ ಕರ್ಣನು ಪಾಪ ಕರ್ಣ ಅನ್ಯಾಯವಾಗಿ ಪ್ರಾಣ ಸಿಡಿದೆದ್ದು ನಿಲ್ಲುವನು ಭೀಮಸೈನ್ಯನು ಸಿಡಿದೆದ್ದು ನಿಲ್ಲುವನು ಭೀಮಸೈನ್ಯನು ತನ್ನ ಕಡೆಯಿಂದ ನಿನ್ನ ಕಡೆಯಲ್ಲಿ ತನ್ನ ಕಡೆಯಿಂದ ನಿನ್ನ ಕಡೆಯಲ್ಲಿ ಇದು ನನ್ನದು ಇಲ್ಲ ನಿನ್ನದು ಇಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ಆ ಬ್ರಹ್ಮನ ತಪ್ಪ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಅತಿ ಭಯಾನಕರವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಹಂಬಲಿಸುತ್ತ ನಿನಗಾಗಿ ಒಂದು ನಿಟ್ಟಿಸಲು ಬಿಡುವಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆ. ನರಕದ ಮಾರ್ಗ ನರಕದ ಮಾರ್ಗ ನಿನಗೆ ಶಕುನಿ ನಿನಗಲ್ಲವಯ್ಯ, ನಿನ್ನ ವೈರಿಯಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿಜ ಮಾವ. ಅದಿರಲಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕುತೋರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದವನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಸೂರನು. ತನ್ನೆರಡು ತೋಳ್ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ನಾಶ ಮಾಡಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನವನ ಮಾತನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹಿಸುವುದೇನಿಲ್ಲ ಬಿಡು ಕೌರವೇಶ್ವರ. ಮಾವ, ನಾನ್ಯಾರು? ಹಸ್ತಿನಾವತಿಯ ಕೌರವೇಶ್ವರನ ಸಹೋದರ, ಪಾಂಡವರ ಸಿಂಹ ಸ್ವಪ್ನನಾದ ದುಶ್ಯಾಸನ ಅಗ್ರಜ. ಸಹೋದರ, ದುರಾಗ್ರದಲ್ಲಿ ದುರಾತ್ಮಕರ ಪರಾಭವ ಜೀವ. ಸಹೋದರ, ದುರಾಗ್ರದಲ್ಲಿ ದುರಾತ್ಮಕರ ಪರಾಭವ ಜೀವ. ಪರಾಭರಿ ಜೀವ, ಪರಾಭರಿ ಜೀವ. ಅಖಂಡ ಪಡೆದಿಯೇ ಅಖಂಡ ಪಡೆದಿಯೇ ಮನೋದ ಭೀಮನ ಮಂಡ ಬೆಳೆದು ಚಂದ ನಾಡಿ ಸಿಗುದು ಬಿಸಾಡುವೆ. ಮಂಡ ಬೆಳೆದು ಚಂದ ನಾಡಿ ಸಿಗುದು ಬಿಸಾಡುವೆ. ದುರಾಗ್ರದಲ್ಲಿ ದುರಾತ್ಮಕರ ಪರಾಭರಿ ಜೀವ, ಪರಾಭರಿ ಜೀವ, ಪರಾಭರಿ ಜೀವ. ಅಗ್ರಜ, ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ
ಶಾಂತಿ ಸಂಧಾನ ನಡೆಸುವನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನೆ. ಹೋಗು ಸಹೋದರ, ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಸಹೋದರ, ಅದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಅಗ್ರಜ, ಸಹೋದರ, ಕಳ್ಳ ಕೃಷ್ಣನು ಹಸ್ತಿನಾವತಿಗೆ ಬಂದಿದ್ದಾನೆ. ಎಚ್ಚರಿಕೆ. ಕಳ್ಳ ಕೃಷ್ಣನು ಹಸ್ತಿನಾವತಿಗೆ ಬಂದಿದ್ದಾನೆ. ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಗುರುವಂತವೇ ನಾಶವಾಗುವ ಕಾಲವು ಬಂದಿದೆ ನೋಡಣ್ಣ. ಗುರುವಂತವೇ ನಾಶವಾಗುವ ಕಾಲವು ಬಂದಿದೆ ನೋಡಣ್ಣ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ನಲ್ಲಯರ ಮಲ್ಲಕಿತ್ತನ ಮರ್ಮವತಿಯ ದುಡುಕುವುದೇ. ನಲ್ಲಯರ ಮಲ್ಲಕಿತ್ತನ ಮರ್ಮವತಿಯ ದುಡುಕುವುದೇ. ಎಚ್ಚರಿಕೆ, 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 ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಅಗ್ರಜ, ಸಹೋದರ, ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿನ ಆಶ್ರಯಿಸುನು. ಎಷ್ಟೊಂದು ಅವೇಳನ, ಎಷ್ಟೊಂದು ಅವೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ಚಿಂತಿಸಬೇಡ, ಸತ್ಕಾರಕ್ಕೆ ಸಿದ್ಧ ಮಾಡು. ನಡೆ ಅಗ್ರಜ, ಕುಲಚರವೆಂಬ ಗದೇಡಿದ ಬಂದ ಆ ಬಂಡ ಭೀಮನ ಬಿಸಿಲದ ಪಾನ ಮಾಡಿದ ಕೊನೆಗೊಳ್ಳದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ಒಪ್ಪದು, ಒಪ್ಪದು. ನನ್ನ ಸಹೋದರನನ್ನು ಸಮಾಧಾನಪಡಿಸಲು ನನಗೂ ಸಹ ಒಂದೊಂದು ಸಾರಿ ಅಸಾಧ್ಯವಾಗಿರುವುದಲ್ಲ. ನೋಡಿದೆಯಾ ಮಾವ, ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸಾಟಿಯಾಗಬಲ್ಲದೆ. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಕ್ಷತ್ರಿಯ ಜಾತಿಕ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಅವನ ಮಾತು ಪರಿಜ್ಞಯಿಸುವುದಿಲ್ಲ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ. ಮಾವ, ಭಕ್ತಿ ವೈರಾಗ್ಯ ಪ್ರದರ್ಶನದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಕ್ಷತ್ರಿಯ ಜಾತಿಯ ಪರಮ ವೈರಿ ಇರಬಹುದು. ಅವನ ಮಾತು ಪ್ರಯತ್ನಿಸುವುದೇನಿಲ್ಲ. ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡು. ಶಿಶುಪಾಲ, ಜರಾಸಂದ್ರ ಇಂಥವರೆಲ್ಲರೂ ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಆ ಕಂಸನನ್ನು ವಧಿಸಿ ಉಗ್ರಸೇನನನ್ನು
ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜ್ಯ ಲಕ್ಷ್ಮಿಯನ್ನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ ದುರ್ಯೋಧನ. ಹಾಗಾದರೆ ನನ್ನನ್ನೇಕೆ ದ್ವಾರಕಿಗೆ ಕಳುಹಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಚಂದ್ರಕುಲ ಚಕ್ರೇಶ್ವರನಾದ ನನಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ಅವನು ನಿಜೋತ್ತಮವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಅದೇಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇದ್ದರೂ ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಂಬಂಧಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಸಂಭವ. ಪಗಡೆ ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಅವರನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯ ಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಮಾವ, ನಿಜ ಮಾವ. ಮಾವ, ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಆ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುತ್ತೇನೆ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನೂ ಸಹ ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ ಕುರುಕುಲ ಕೀಟವೇ ಹೋಗು, ನಿನಗೆ ಮರಣವು ನಿಶ್ಚಯ. ಶಕುನಿ, ನಿನಗಲ್ಲವಯ್ಯ, ನಿನ್ನ ವೈರಿಯಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿಜ ಮಾವ. ಹೋಗು. ಆಡು ಬಾ. ಯಾರು ಎನ್ನೆದುರಿಸಬಲ್ಲವರು ಈ ಚಲದಂಕ ಮಲ್ಲನ? ಯಾರು ಎನ್ನೆದುರಿಸಬಲ್ಲವರು? ಮಾವ, ಗಡಗಡ ನಡುಗಿಸಿ ಬ್ರಹ್ಮಾಂಡವನೆ ಬರದಿಹಾಳುವೆ ಭರತ ಕಂಡವ. ಗಡಗಡ ನಡುಗಿಸಿ ಬ್ರಹ್ಮಾಂಡವನೆ ಬರದಿಹಾಳುವೆ ಭರತ ಕಂಡವ. ಹದಮ ಪಾಂಡವರ ಮದವನ್ನು ಮುರಿವೆ, ಹದಮ ಪಾಂಡವರ ಮದವನ್ನು ಮುರಿವೆ. ಯಾರು ಎನ್ನೆದುರಿಸಬಲ್ಲವರು ಈ ಚಲದಂಕ ಮಲ್ಲ? ಯಾರು ಎನ್ನೆದುರಿಸಬಲ್ಲವರು? ಅವನಾರು ಇವನೆದುರಿಸಬಲ್ಲವರು? ಹೋಗು ಕುರುಕುಲ ಕೀಟವೇ ಹೋಗು. ಕೊಪ್ಪಿದ ಕುರಿಯನ್ನು ಉಪ್ಪಿದ ನೊರಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ನಾನು ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿಯೇ ಅಲ್ಲ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇ ತಿಳಿಯದ ಮೂಢ. ಶ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಈ ನಿನ್ನ ಕುರುಕುಲವನ್ನು, ನೀ ಎಂದರೆ
ಶಕುನಿಯಿಂದ ಕುರುವಂಶ ನಿರ್ನಾಮ. ಶಕುನಿಗೀಗ ಆನಂದ, ಪರಮಾನಂದ. ಆನಂದ ಆನಂದ ಹೇ ಶಕುನಿಗೆ ಪರಮ. ಆನಂದ
ಭವಸಾಗರವ ದಾಟಿಸೋ ತಂದೆ ಬಹುಬಾದಿ ಬಂಧನದಿ ಸಿಲುಕಿ ನಾನೊಂದೇ ಭವಸಾಗರವ ದಾಟಿಸೋ ತಂದೆ ಬಹುಬಾದಿ ಬಂಧನದಿ ಸಿಲುಕಿ ನಾನೊಂದೇ ನೋವು ನಗೆಗಳ ಈ ಕಡಲಲ್ಲಿ ನೋವು ನಗೆಗಳ ಈ ಕಡಲಲ್ಲಿ ಅಲೆ ಅಲೆ ಏಳುತ್ತಾ ಬೀಳುತ್ತಾ ಸಾಗಿ ಅಲೆ ಅಲೆ ಏಳುತ್ತಾ ಬೀಳುತ್ತಾ ಸಾಗಿ ತಾಮಸವೇ ತಟು ಕಾಣೆನು ದೇವ ತಾಮಸವೇ ತಟು ಕಾಣೆನು ದೇವ ಭವಸಾಗರವ ದಾಟಿಸೋ ತಂದೆ ಬಹುವಾದಿ ಬಂಧನದಿ ಸಿಲುಕಿ ನಾನೊಂದೇ ಕೃಷ್ಣ ಪ್ರಭೋ ಪರಮಾತ್ಮ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು ಎಂದಿಗೆ ಪರಮ ಪುರುಷನು ಅಭಯ ಹಸ್ತವನ್ನಿಡುವನೋ ಯಾವಾತನು ಸಕಲ ಜೀವಿಗಳಿಗೆ ಆರಾಧನೋ ಸಮಸ್ತಕ್ಕೂ ಕರ್ತನೋ ಯಾವ ಮಹಿಮ ಪುರುಷನನ್ನು ನೋಡಲು ಯೋಗಿಗಳು ಹಗಲುಳಿರಿ ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರೋ ಸಹಸ್ರಾರು ವರ್ಷ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವ ಪಾದಸ್ಪರ್ಶದಿಂದ ವಿಮೋಚನೆಯಾಯಿತು ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವವನೇ ಪರಮಾತ್ಮ. ಹೇ ಪರಮಾತ್ಮ, ನಿನ್ನ ಮಂಗಳ ಸ್ವರೂಪಿಯನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣ ಧರಿಸುವನು. ಇದೋ ನಿನಗರ್ಪಿತವಾಗಲಿ ಪರಮಾತ್ಮ. ಮೊರೆ ಕೇಳಿ ನೀ ಬಾರೆಯ ಪುರಾರಿ ಭಕ್ತರ ಮೊರೆಯಾಗಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರ ಗುಣಶೀಲ ವಸುದೇವ ಬಾಲ ವರ ಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ
ಬಂದೆಯ ಪರಮಾತ್ಮ. ಶಿರೋಮಣಿ. ಧನ್ಯನಾದೆ ವಾಸುದೇವ, ಧನ್ಯನಾದೆ.